ತರಗತಿಯ ದ್ವಿತೀಯ ಭಾಷೆ ಇಂಗ್ಲೀಷಿನ 8ನೇ ಪದ್ಯ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಈ ಪದ್ಯದ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಇದನ್ನು ಬರೆದವರು ನಾರ್ಮನ್ ನಿಕಲ್ಸನ್. ಮೊದಲನೇದಾಗಿ ಸ್ವಲ್ಪ ಅರ್ಥಗಳು, ಮೀನಿಂಗ್ಸ್. ಔಟರ್ ಸ್ಪೇಸ್ ಬಾಹ್ಯಾಕಾಶ, ಸಾಲಿಟರಿ ಕನ್ಫೈನ್ಮೆಂಟ್ ಏಕಾಂತ ಬಂಧನ, ಗಾಲ್ ಸೆರೆಮನೆ, ಸ್ಪೇಸ್ ಫ್ಲೈಟ್ ಬಾಹ್ಯಾಕಾಶ ಹಾರಾಟ, ಗ್ರಾವಿಟಿ ಗುರುತ್ವಾಕರ್ಷಣೆ, ಟೆಲಿಸ್ಕೋಪ್ ದೂರದರ್ಶನ. ಪೋಯಮ್ ನೋಡೋಣ. ಯು ಕ್ಯಾನ್ ಸ್ಟಾರ್ಟ್ ದ ಕೌಂಟ್ಡೌನ್ ಅಂದರೆ ನೀವೀಗ ಕೌಂಟ್ಡೌನ್ನ ಸ್ಟಾರ್ಟ್ ಮಾಡ್ಬೋದು. ಯು ಕ್ಯಾನ್ ಟೇಕ್ ಅ ಲಾಸ್ಟ್ ಲುಕ್, ನೀವು ಲಾಸ್ಟಾಗಿ ನೋಡ್ಕೋಬೋದು. ಯು ಕ್ಯಾನ್ ಪಾಸ್ ಮೀ ಮೈ ಹೆಲ್ಮೆಟ್ ಫ್ರಮ್ ಇಟ್ಸ್ ಪ್ಲಾಸ್ಟಿಕ್ ಹುಕ್, ನನ್ನ ಹೆಲ್ಮೆಟನ್ನು ನೀವು ಆ ಪ್ಲಾಸ್ಟಿಕ್ ಹುಕ್ಕಿಂದ ತೆಗೆದು ಪಾಸ್ ಮಾಡಿ. ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಮ್ ದ ಟೆಲಿಫೋನ್ ಬುಕ್, ಆ ಟೆಲಿಫೋನ್ ಬುಕ್ಕಿಂದ ನನ್ನ ನೇಮ್ ಕ್ರಾಸ್ ಮಾಡ್ಬೋದು. ಫಾರ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ಯಾಕಂದರೆ ನಾನೇ ಬೆಳಗ್ಗೆ ಬಾಹ್ಯಾಕಾಶಕ್ಕೆ ಹೋಗ್ತಾ ಇದ್ದೀನಿ, ಅಂದರೆ ಸ್ಪೇಸಿಗೆ ಹೋಗ್ತಾ ಇದ್ದೀನಿ. ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ಸ್ಪೇಸಲ್ಲಿ ಕ್ಯಾಲೆಂಡರ್ ಯಾವುದೂ ಇರಲ್ಲ. ದೇರ್ ವೋಂಟ್ ಬಿ ಎನಿ ಕ್ಲಾಕ್, ಅಲ್ಲಿ ಯಾವ ಗಡಿಯಾರನೂ ಸಹ ಇರಲ್ಲ. ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಲಾಕ್, ಹಗಲು ಇರುಳು, ಹಗಲು ರಾತ್ರಿ. ಡೇ ಲೈಟ್ ಅಂದರೆ ಹಗಲು ರಾತ್ರಿ. ವಿಲ್ ಬಿ ಆನ್ ದ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಲಾಕ್ ಅಂದರೆ ಒಳಗಡೆನೇ ಇರ್ತೀವಲ್ಲ, ಹಾಗಾಗಿ ಅವ್ರಿಗೆ ಗೊತ್ತಾಗಲ್ಲ ಅದು ಸ್ವಿಚ್ಚಲ್ಲಿ. ಐ ವಿಲ್ ಡಸ್ ವೆನ್ ಐ ಆಮ್ ಸ್ಲೀಪಿ ಆ್ಯಂಡ್ ವೇಕ್ ವಿದೌಟ್ ಎ ನಾಕ್. ಐ ವಿಲ್ ಡಸ್ ಅಂದರೆ ಸ್ಲೀಪ್, ಮಲ್ಗೋದಂತ. ಐ ವಿಲ್ ಡಸ್ ವೆನ್ ಐ ಆಮ್ ಸ್ಲೀಪಿ, ನನಗೆ ಯಾವಾಗ ನಿದ್ದೆ ಬರುತ್ತೋ ಆಗ ನಿದ್ದೆ ಮಾಡ್ತೀನಿ. ಆ್ಯಂಡ್ ವೇಕ್ ವಿದೌಟ್ ಅ ನಾಕ್ ಅಂದರೆ ಯಾವಾಗ ಎಚ್ಚರ ಆಗುತ್ತೋ ಆವಾಗ ಎದ್ದೇಳ್ತೀನಿ. ಫಾರ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂದರೆ ನಾಳೆ ಬೆಳಗ್ಗೆ ನಾನು ಸ್ಪೇಸಿಗೆ ಹೋಗ್ತಾ ಇದ್ದೀನಿ ಅಂತ. ಐ ವಿಲ್ ಬಿ ರೈಟಿಂಗ್ ನೋ ಲೆಟರ್ಸ್, ನಾನು ಅಲ್ಲಿಂದ ಯಾವ ಲೆಟರ್ಸು ಬರೆಯೋಕ್ಕಾಗಲ್ಲ. ಐ ವಿಲ್ ಬಿ ಪೋಸ್ಟಿಂಗ್ ನೋ ಮೇಲ್, ನಾನು ಯಾವ ಮೇಲ್ನೂ ಪೋಸ್ಟ್ ಮಾಡೋದಕ್ಕೆ ಆಗಲ್ಲ. ಫಾರ್ ವಿತ್ ನೋ ಬಡಿ ಟು ವಿಸಿಟ್ ಮೀ, ಅಲ್ಲಿ ಯಾರೂ ನನ್ನನ್ನು ವಿಸಿಟ್ ಮಾಡೋಕ್ಕೂ ಆಗಲ್ಲ. ಆ್ಯಂಡ್ ನಾಟ್ ಅ ಫ್ರೆಂಡ್ ಇನ್ ಹೇಲ್, ನಾಟ್ ಅ ಫ್ರೆಂಡ್ ಇನ್ ಹೇಲ್ ಅಂದರೆ ನನ್ನ ಪಕ್ಕ ಯಾವ ಫ್ರೆಂಡು ಇರಲ್ಲ. ಇನ್ ಸಾಲಿಟರಿ ಕನ್ಫೈನ್ಮೆಂಟ್ ಅಂದರೆ ಏಕಾಂತ ಬಂಧನ. ಇನ್ ಸಾಲಿಟರಿ ಕನ್ಫೈನ್ಮೆಂಟ್ ಆ್ಯಸ್ ಕಂಪ್ಲೀಟ್ ಆ್ಯಸ್ ಎನಿ ಗಾವಲ್ ಅಂದರೆ ಸೆರೆಮನೆ ವಾಸ ಥರ ನಾನು ಅಲ್ಲಿ ಏಕಾಂತವಾಗಿ ಒಬ್ಬನೇ ಇರುತ್ತೇನೆ. ಐ ವಿಲ್ ಬಿ ಔಟ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂದರೆ ನಾಳೆ ಬೆಳಗ್ಗೆ ನಾನು ಸ್ಪೇಸಿಗೆ ಹೋಗ್ತಾ ಇದ್ದೀನಿ. ವೆನ್ ಮೈ ಕ್ಯಾಪ್ಸ್ಯೂಲ್ ಡೋರ್ ಇಸ್ ಸೀಲ್ಡ್ ಆ್ಯಂಡ್ ಮೈ ಸ್ಪೇಸ್ ಫ್ಲೈಟ್ ಹ್ಯಾಸ್ ಬಿಗನ್. ವೆನ್ ಮೈ ಕ್ಯಾಪ್ಸ್ಯೂಲ್ ಡೋರ್ ಅಂದರೆ ಆ ಫ್ಲೈಟಲ್ಲಿ ರಾಕೆಟಲ್ಲಿರೋ ಒಂದು ಡೋರ್ ಇಸ್ ಸೀಲ್ಡ್ ಆ್ಯಂಡ್ ಮೈ ಸ್ಪೇಸ್ ಫ್ಲೈಟ್ ಹ್ಯಾಸ್ ಬಿಗನ್ ಅಂದರೆ ನನ್ನ ಬಾಹ್ಯಾಕಾಶಕ್ಕೆ ಹಾರಾಟ ಮಾಡುವಾಗ. ವಿತ್ ದ ಟೀ ಕಪ್ ಸರ್ಕ್ಲಿಂಗ್ ರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ರೌಂಡ್ ದ ಸನ್, ಅವ್ರು ಕುಡಿಯೋ ಟೀ ಕಪ್ಸ್ ಏನು ಮಾಡುತ್ತೆ, ಅವರನ್ನೇ ರೌಂಡ್ ಮಾಡುತ್ತೆ. ಹೇಗಂದರೆ ದ ಪ್ಲಾನೆಟ್ಸ್ ರೌಂಡ್ ದ ಸನ್, ಸೋಲಾರ್ ಸಿಸ್ಟಮಲ್ಲಿ ಸನ್ ಪಕ್ಕ ಹೇಗೆ ಆ ಪ್ಲಾನೆಟ್ಸ್ಗಳು ಸುತ್ತುತ್ತೋ ಅದೇ ಥರ ಇವ್ರ ತಲೆ ಹತ್ರನೂ ಅವ್ರು ಇಟ್ಕೊಂಡಿರೋ ಪ್ಲಾಸ್ಟಿಕ್ ಕಪ್ಗಳು ಸುತ್ತಾ ಇರ್ತವೆ. ಐ ವಿಲ್ ಬಿ ದ ಸೆಂಟರ್ ಆಫ್ ಮೈ ಗ್ರಾವಿಟಿ, ಅ ಯೂನಿವರ್ಸ್ ಆಫ್ ಒನ್, ಸೆಟ್ಟಿಂಗ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಐ ವಿಲ್ ಬಿ ದ ಸೆಂಟರ್ ಆಫ್ ಮೈ ಗ್ರಾವಿಟಿ ಅಂದರೆ ವೆಯ್ಟ್ ಡ್ಯೂ ಟು ದ ಫೋರ್ಸ್ ಆಫ್ ಗ್ರಾವಿಟಿ ಆರ್ ಅಟ್ರಾಕ್ಷನ್ ಅಂದರೆ ಅವರೊಬ್ಬರೇ ಇರ್ತಾರಲ್ಲ ಹಾಗೆ ವೆಯ್ಟ್. ಐ ವಿಲ್ ಬಿ ದ ಸೆಂಟರ್ ಆಫ್ ಮೈ ಗ್ರಾವಿಟಿ, ಅ ಯೂನಿವರ್ಸ್ ಆಫ್ ಒನ್ ಅಂದರೆ ಇಡೀ ಯೂನಿವರ್ಸಲ್ಲಿ ಅವರು ಒಬ್ಬರೇ ಇರ್ತಾರೆ. ಸೆಟ್ಟಿಂಗ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂದರೆ ನಾಳೆ ಬೆಳಗ್ಗೆ ನಾನು ಸ್ಪೇಸಿಗೆ ಹೋಗ್ತಾ ಇದ್ದೀನಿ ಅಂತ. ಯು ಕ್ಯಾನ್ ವಾಚ್ ಆನ್ ಟೆಲಿವಿಷನ್ ಆ್ಯಂಡ್ ಫಾಲೋ ಫ್ರಮ್ ಅಫಾರ್, ನೀವು ಟೆಲಿವಿಷನ್ ಅಂದರೆ ಟಿ ವಿಯಲ್ಲಿ ನನ್ನನ್ನು ನೋಡ್ಬೋದು. ಆ್ಯಂಡ್ ಫಾಲೋ ಫ್ರಮ್ ಅಫಾರ್ ಅಂದರೆ ತುಂಬ ದೂರದಿಂದನೂ ನೋಡಬಹುದು. ಟ್ರ್ಯಾಕಿಂಗ್ ಥ್ರೂ ಯುವರ್ ಟೆಲಿಸ್ಕೋಪ್ ಮೈ ಅಪ್ವರ್ಡ್ ಶೂಟಿಂಗ್ ಸ್ಟಾರ್, ಟ್ರ್ಯಾಕಿಂಗ್ ಅಂದರೆ ಫಾಲೋ ಮಾಡೋದು. ಟ್ರ್ಯಾಕಿಂಗ್ ಥ್ರೂ ಯುವರ್ ಟೆಲಿಸ್ಕೋಪ್, ಟೆಲಿಸ್ಕೋಪ್ ಅಂದರೆ ದೂರದರ್ಶಕ, ದೂರದರ್ಶಕದಿಂದ ನೀವು ಅಪ್ವರ್ಡ್ ನನ್ನನ್ನು ನೋಡಬಹುದು. ಬಟ್ ಯು ನೀಡಂಟ್ ಥಿಂಕ್ ಐ ವಿಲ್ ಗಿವ್ ಅ ಡ್ಯಾಮ್ ಫಾರ್ ಯು ಆರ್ ವಾಟ್ ಯು ಆರ್ ವೆನ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಬಟ್ ಯು ನೀಡ್ ನಾಟ್ ಥಿಂಕ್ ಐ ವಿಲ್ ಗಿವ್ ಅ ಡ್ಯಾಮ್, ಡ್ಯಾಮ್ ಅಂದರೆ ಶಾಪ. ಐ ವಿಲ್ ಗಿವ್ ಅ ಡ್ಯಾಮ್ ಫಾರ್ ಯು ಆರ್ ವಾಟ್ ಯು ಆರ್ ಅಂದರೆ ನಾನು ನಿಮ್ಮನ್ನು ಶಪಿಸ್ತೀನಿ ಅಂತ ಅನ್ಕೋಬೇಡಿ. ವೆನ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂದರೆ ನಾಳೆ ನಾನು ಔಟರ್ ಸ್ಪೇಸ್ ಹೋದಾಗ. ಆ್ಯಂಡ್ ವೆನ್ ದ ರಾಕೆಟ್ಸ್ ಥರ್ಸ್ಟ್ ಮೀ ಆನ್ ಮೈ ಟ್ರಾನ್ಸ್ ಗ್ಯಾಲಾಕ್ಟಿಕ್ ಹಾಪ್, ಥರ್ಸ್ಟ್ ಅಂದರೆ ಒತ್ತಡ, ಮತ್ತು ರಾಕೆಟ್ ನನ್ನ ಟ್ರಾನ್ಸ್ ಗ್ಯಾಲಕ್ಸಿ ನೆಗೆತದಲ್ಲಿ ನನ್ನನ್ನು ಎಳೆದಾಗ. ವಿತ್ 2000 ಲೈಟ್ ಇಯರ್ಸ್ ಬಿಫೋರ್ ದ ಫಸ್ಟ್ ಸ್ಟಾಪ್, ಮೊದಲ ಸ್ಟಾಪ್, ಮೊದಲ 200 ವರ್ಷಗಳ ನಂತರ. ದೆನ್ ಯು ಹ್ಯಾವ್ ಎವ್ರಿ ಸೋಲ್ ಆನ್ ಅರ್ತ್ ಕ್ಯಾನ್ ಗೋ ಆ್ಯಂಡ್ ಬ್ಲೋ ಯೋರ್ ಟಾಪ್, ನಂತರ ನೀವು ಮತ್ತು ಭೂಮಿಯ ಮೇಲೆ ಪ್ರತಿ ಆತ್ಮ ಹೋಗಿ ಕೂಗಾಡಿ. ಫಾರ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ನಾನು ನಾಳೆ ಬೆಳಗ್ಗೆ ಬಾಹ್ಯಾಕಾಶಕ್ಕೆ ಹೋಗುತ್ತೇನೆ. ಇದರಲ್ಲಿ ಪೋಯೆಟ್ ಏನಂತ ಹೇಳ್ತಾರೆ,
ನಾಳೆ ನಾನು ಸ್ಪೇಸಿಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಆದ ಕಾರಣ ನೀವು ನನ್ನನ್ನು ಇವತ್ತೇ ನೋಡ್ಕೊಳ್ಳಿ. ನನಗೆ ಇವತ್ತಿಂದನೇ ಕೌಂಟ್ಡೌನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ನನಗೆ ಮೇಲ್ ಹಾಕೋಕ್ಕೆ ಆಗಲ್ಲ, ಲೆಟರ್ ಬರೆಯೋಕ್ಕೆ ಬರಲ್ಲ, ಕ್ಯಾಲೆಂಡರ್ ಇಲ್ಲ, ಏನೂ ಇಲ್ಲ. ನನ್ನನ್ನು ನೀವು ನೋಡಬೇಕಂದ್ರೆ ಟಿ ವಿಯಲ್ಲಿ ನೋಡ್ಬೋದು ಹಾಗೂ ತುಂಬ ದೂರದಿಂದ ನೋಡ್ಬೋದು. ಪೋಯೆಟ್ ಲಾಸ್ಟಿಗೆ ತಮ್ಮ ಅಳಲನ್ನು ಈ ರೀತಿಯಲ್ಲಿ ಹೇಳಿಕೊಂಡಿದ್ದಾರೆ.